ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಆಪರೇಷನ್ ಸಿಂಧೂರ್ ಭಾರತಕ್ಕೆ ದೊಡ್ಡ ಲಾಭವನ್ನೇ ತಂದುಕೊಡ್ತಾ ಇದೆ. ಜಗತ್ತಲ್ಲಿ ಯಾರು ಶತ್ರುಗಳ ಕೈಲಿ ಒದೆ ತಿಂತಾರೋ ಅಥವಾ ಶತ್ರು ಬಾಧೆಯನ್ನು ಎದುರಿಸ್ತಾ ಇರ್ತಾರೋ ಅವರೆಲ್ಲ ಬ್ರಹ್ಮೋಸ್ ಆಶ್ರಯವನ್ನು ಬಯಸೋದಕ್ಕೆ ಶುರು ಮಾಡಿದ್ದಾರೆ. ಈಗಾಗಲೇ ಫಿಲಿಪೀನ್ಸ್, ಇಂಡೋನೇಷ್ಯಾ ಮುಂತಾದ ದೇಶಗಳಿಗೆ ಬ್ರಹ್ಮೋಸ್ ಕೊಡ್ತಾ ಇರೋ ಭಾರತ, ಗ್ರೀಸ್, ಸೈಪ್ರಸ್ಗಳ ಜೊತೆ ಬ್ರಹ್ಮೋಸ್ ಡೀಲ್ಗೆ ಸಿದ್ಧ ಆಗ್ತಾ ಇರೋ ಭಾರತ ಈಗ ಅರಬ್ ಎಮಿರೇಟ್ಸ್ಗೆ ಕೂಡ ಬ್ರಹ್ಮೋಸ್ ಮಿಸೈಲ್ಗಳನ್ನು ಕೊಡೋದಕ್ಕೆ ಮುಂದಾಗ್ತಾ ಇರೋ ಸುದ್ದಿಗಳು ಬರ್ತಾ ಇವೆ. ಮೊನ್ನೆ ಅಮೆರಿಕ ಹಾಗೂ ಇರಾನ್ ನಡುವಿನ ಸಂಘರ್ಷದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪೆಟ್ಟು ತಿಂದ UAE ಈಗಾಗಲೇ ಇಸ್ರೇಲಿನ ಐರನ್ ಡೋಮುಗಳನ್ನು ತಗೊಂಡು ಬಂದಿಟ್ಟುಕೊಂಡಿದೆ. ಈಗ ಭಾರತದ ಬ್ರಹ್ಮೋಸ್ ಹಾಗೂ ಆಕಾಶ ತೀರಗಳ ಕಡೆ ಕೂಡ ಎಮಿರೇಟ್ಸ್ ಕೈ ಚಾಚ್ತಾ ಇದೆ. ಹಾಗಾದ್ರೆ UAE ಹಾಗೂ ಭಾರತದ ನಡುವಿನ ಈ ಆಯುಧ ಮಾರಾಟ ಒಪ್ಪಂದ ಏನು? ಎರಡೂ ದೇಶಗಳು ಹೇಗೆ ಹತ್ತಿರ ಆಗ್ತಾ ಇವೆ? ಬನ್ನಿ ನೋಡೋಣ. ಗೆಳೆಯರೆ, ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಡುವಿನ ಸಂಬಂಧಗಳು ದಿನೇ ದಿನೇ ಗಟ್ಟಿಯಾಗ್ತಾ ಹೋಗ್ತಾ ಇವೆ. ಕೆಲವೇ ತಿಂಗಳ ಹಿಂದೆ UAE ಒಪೆಕ್ ದೇಶಗಳ ಕೂಟದಿಂದ ಹೊರಬರೋ ನಿರ್ಧಾರವನ್ನು ಪ್ರಕಟಿಸಿತು. ಆ ಮೂಲಕ ತನ್ನ ತೈಲೋತ್ಪಾದನೆಯನ್ನು ಹೆಚ್ಚು ಮಾಡಿಕೊಂಡು ಆರ್ಥಿಕತೆಯನ್ನು ಮತ್ತಷ್ಟು ಬಲಪಡಿಸ್ಕೋಬೇಕು ಅಂತ ಎಮಿರೇಟ್ಸ್ ನಿರ್ಧಾರವನ್ನು ಮಾಡಿತು. ಹಾಗೆ ಸೌದಿ ಅರೇಬಿಯಾದ ಹಿಡಿತದಿಂದ ಹೊರಬರಬೇಕು ಅನ್ನೋದು ಕೂಡ ಅವರ ಉದ್ದೇಶ ಆಗಿತ್ತು. ಇನ್ನು ಎಮಿರೇಟ್ಸ್ನ ಈ ನಿರ್ಧಾರದಿಂದ ಭಾರತಕ್ಕೆ ಲಾಭ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಬಂದವು. ಅಲ್ಲಿ ಉತ್ಪಾದನೆಯಾಗುವ ಹೆಚ್ಚುವರಿ ತೈಲ ಮತ್ತು ಗ್ಯಾಸ್ ಭಾರತಕ್ಕೆ ಬರುತ್ತೆ ಅಂತ ಹೇಳಲಾಯಿತು. ಅದೇ ಸಮಯಕ್ಕೆ ಎರಡೂ ದೇಶಗಳು ಸಮುದ್ರದ ಅಡಿಯಲ್ಲಿ ಪೈಪ್ಲೈನ್ ನಿರ್ಮಾಣ ಮಾಡಿಕೊಳ್ಳೋ ಯೋಜನೆಯೊಂದನ್ನು ಘೋಷಣೆ ಮಾಡಿದವು. ಸೊ UAE ಹಾಗೂ ಭಾರತಗಳು ಹತ್ತಿರ ಆಗ್ತಾ ಇವೆ. ಈ ಸಂಬಂಧ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಗಟ್ಟಿಯಾಗುತ್ತೆ ಅಂದ್ಕೊಳ್ಳೋ ಹೊತ್ತಿಗೆ ಈಗ UAE ಭಾರತದ ಬ್ರಹ್ಮೋಸ್ ಮತ್ತು ಆಕಾಶ ತೀರಗಳನ್ನು ಕೇಳ್ತಾ ಇದೆ. ಭಾರತ UAEಗೆ ಆಯುಧಗಳನ್ನು ಸರಬರಾಜು ಮಾಡೋ ಎಲ್ಲ ಸಾಧ್ಯತೆಗಳು ಇವೆ. ಗೆಳೆಯರೆ, ಅರಬರ ಹತ್ರ ಹಣಕ್ಕೇನು ಕೊರತೆ ಇಲ್ಲ. ನೆಲ ಬಗದು ತೈಲ ಗ್ಯಾಸ್ ಅನ್ನ ಹೊರ ತೆಗೆದು ಅವರು ಮಾರಾಟ ಮಾಡ್ತಾ ಇದ್ದಾರೆ. ಸಾಕಷ್ಟು ಹಣ ಗಳಿಕೆಯನ್ನು ಮಾಡಿದ್ದಾರೆ, ಮಾಡ್ತಲೂ ಇದ್ದಾರೆ. ಹಾಗೆ UAE ಅಂತ ದೇಶಗಳಲ್ಲಿ ಜಗತ್ತಿನ ನಾನಾ ದೇಶಗಳ ಶ್ರೀಮಂತರು ಬಂದು ಹೂಡಿಕೆ ಮಾಡ್ತಾ ಹೋಗ್ತಾ ಇದ್ದಾರೆ. ಅಲ್ಲಿ ಸಂಪತ್ತು ಕುಣಿತಾ ಇದೆ, ಆದ್ರೆ ಅದನ್ನ ಕಾಪಾಡೋದಕ್ಕೆ ಬೇಕಾದ ಶಕ್ತಿ ಅಲ್ಲಿ ಕಾಣ್ತಾ ಇಲ್ಲ. ಹಾಗಂತ ಅವರ ಹತ್ರ ಆಯುಧಗಳಿಲ್ಲ ಅಂತಲ್ಲ. ಅಮೆರಿಕಾದ ಏರ್ ಡಿಫೆನ್ಸ್ ಇದೆ, ಅವರು ಕೊಟ್ಟ ಯುದ್ಧ ವಿಮಾನಗಳಿವೆ, ಡ್ರೋನ್ಗಳಿವೆ. ಇಷ್ಟಾದ್ರೂ ಮೊನ್ನೆ ಇರಾನ್ ಅಮೆರಿಕ ಸಂಘರ್ಷದಲ್ಲಿ ಅತಿ ಹೆಚ್ಚು ಪೆಟ್ಟು ತಿಂದದ್ದು ಈ UAEನೇ. ಸದ್ಯಕ್ಕೇನೋ ಅಲ್ಲಿ ಸಂಘರ್ಷ ತಾತ್ಕಾಲಿಕವಾಗಿ ನಿಂತಿದೆ, ಆದರೆ ಅರಬ್ ಎಮಿರೇಟ್ಸ್ಗೆ ಭಯ ಹೋಗಿಲ್ಲ. ಅವರು ಪದೇ ಪದೇ ದಾಳಿಗೀಡಾಗ್ತಾ ಇದ್ರೆ ಹೂಡಿಕೆಗಳು, ಶ್ರೀಮಂತಿಕೆ ಎಲ್ಲವನ್ನ ಕಳ್ಕೋಬೇಕಾಗಿ ಬರುತ್ತೆ. ಜಗತ್ತಿನ ಅತ್ಯಂತ ಸೇಫ್ ದೇಶ ಅನ್ನೋ ಹೆಗ್ಗಳಿಕೆ ಕೂಡ ಅವರಿಂದ ದೂರ ಆಗುತ್ತೆ. ಹೀಗಾಗಿ ತಾನೂ ಈಗ ಡೆಟರೆನ್ಸ್ ಅನ್ನ ಹೆಚ್ಚು ಮಾಡ್ಕೋಬೇಕು ಅಂತ UAE ಬಯಸ್ತಾ ಇದೆ. ಬಲಿಷ್ಠ ಏರ್ ಡಿಫೆನ್ಸ್ ಅನ್ನು ಇಟ್ಕೋಬೇಕು. ಹಾಗೆ ಶತ್ರು ದೇಶಗಳ ಮೇಲೆ ಪ್ರತಿದಾಳಿ ಮಾಡೋದಕ್ಕೆ ಬೇಕಾದ ಶಕ್ತಿಶಾಲಿ ಮಿಸೈಲುಗಳು ಕೂಡ ಅವರಿಗೆ ಬೇಕು. ಹಾಗೆ ಅವುಗಳನ್ನು ಬಳಸೋದಕ್ಕೆ ಯಾರ ಅಪ್ಪಣೆಯ ಅಗತ್ಯನೂ ಇರದ ಹಾಗೆ ಆಯುಧ ಸ್ವಾತಂತ್ರ್ಯವೂ ಬೇಕು. ಅದಕ್ಕಾಗಿ ಈಗಾಗಲೇ ಅವರು ಇಸ್ರೇಲ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಅಲ್ಲಿ ಇಸ್ರೇಲಿನ ಐರನ್ ಡೋಮುಗಳನ್ನ ಯುದ್ಧದ ನಡುವೆನೇ ನಿಯೋಜಿಸಲಾಗಿದೆ. ಇಸ್ರೇಲ್ ತನ್ನ ಸಿಬ್ಬಂದಿಯನ್ನ ಕೂಡ ಐರನ್ ಡೋಮ್ ನಿರ್ವಹಣೆಗೆ UAEಗೆ ಕಳುಹಿಸಿಕೊಟ್ಟಿದೆ. ಹಾಗೆ ಐರನ್ ಬೀಮ್ ಅನ್ನೋ ಇಸ್ರೇಲಿನ ಡೈರೆಕ್ಟ್ ಎನರ್ಜಿ ವೆಪನ್ ಕೂಡ ಈಗ UAEಗೆ ಸಿಗ್ತಾ ಇದೆ. ಇದರ ನಡುವೆ ಭಾರತಕ್ಕೆ ಬ್ರಹ್ಮೋಸ್ ಮತ್ತು ಆಕಾಶ ತೀರಗಳನ್ನು ಕೊಡಿ ಅಂತ UAE ಬೇಡಿಕೆ ಇಟ್ಟಿರೋ ಮಾಹಿತಿ ಹೊರಬೀಳ್ತಾ ಇದೆ. ನಮಗೆ ಗೊತ್ತಿರೋ ಹಾಗೆ ಬ್ರಹ್ಮೋಸ್ ಮತ್ತು ಆಕಾಶ್ ತೀರ್ ಅನ್ನೋದು ಭಾರತದ ಅತ್ಯಂತ ಶಕ್ತಿಶಾಲಿ ಆಯುಧಗಳು. ಬ್ರಹ್ಮೋಸ್ ಅನ್ನ ರಷ್ಯಾದ ಸಹಭಾಗಿತ್ವದಲ್ಲಿ ನಿರ್ಮಾಣ ಮಾಡಿದ್ರೆ ಆಕಾಶ್ ನಮ್ಮದೇ ಸ್ವದೇಶಿ ಏರ್ ಡಿಫೆನ್ಸ್ ವ್ಯವಸ್ಥೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನ ಬಳಸಿದ ಚೈನಾದ ಬಿಟ್ಟಿ ಮಿಸೈಲುಗಳು, ಪಾಕಿಸ್ತಾನಿಗಳೇ ತಯಾರು ಮಾಡಿಕೊಂಡ ಬ್ಯಾಲಿಸ್ಟಿಕ್ ಮಿಸೈಲುಗಳು ಭಾರತದ ಮೇಲೆ ಬೀಳದ ಹಾಗೆ ಅವುಗಳನ್ನ ಹೊಡೆದು ಹಾಕೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದು ಈ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್. ಅವತ್ತು S-400ಗಳು ನಮ್ಮ ಹತ್ರ ಇದ್ವು, ಆದರೆ ಎಲ್ಲ ಬಾರಿಯೂ ಅವುಗಳ ಬಳಕೆ ಆಗಲಿಲ್ಲ. ಯಾಕೆಂದ್ರೆ ಈ S-400ಗೆ ಬಳಸೋ ಮಿಸೈಲ್ ನ ಬೆಲೆ ತುಂಬಾನೇ ಹೆಚ್ಚು. ಹೀಗಾಗಿ ಭಾರತ ಆಕಾಶ್ ಮಿಸೈಲ್ಗಳನ್ನ ದೊಡ್ಡ ಪ್ರಮಾಣದಲ್ಲಿ ಬಳಕೆ ಮಾಡ್ತು. ಅವು ಎಷ್ಟು ಅದ್ಭುತವಾಗಿ ಕೆಲಸ ಮಾಡಿದ್ವು ಅಂದ್ರೆ ಚೈನಾದ ಸೋಕಾಲ್ಡ್ ಆಧುನಿಕ ಕ್ರೂಸ್ ಮಿಸೈಲ್ PL-15 ಅನ್ನ ಹೊಡೆದು ಹಾಕಿದ್ದು ಕೂಡ ಇದೇ ಆಕಾಶ್ ತೀರ್. ಇನ್ನು ಬ್ರಹ್ಮೋಸ್ ಪಾಕಿಸ್ತಾನದಲ್ಲಿ ಏನೆಲ್ಲ ಮಾಡ್ತು ಅನ್ನೋದು ನಿಮಗೆ ಗೊತ್ತಿದೆ. ಅಲ್ಲಿನ ಏರ್ ಫೋರ್ಸ್ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗದ ಹಾಗೆ ಅವರ ಏರ್ ಬೇಸ್ಗಳನ್ನು ಹೊಡೆದು ಹಾಕಲಾಯಿತು. ಕಡೆಗೆ ಕಿರಾನಾ ಹಿಲ್ಸ್ ನ ಬುಡಕ್ಕೂ 2 ಮಿಸೈಲುಗಳು ಬಿದ್ವು. ಆ ಮೂಲಕ ಪಾಕಿಸ್ತಾನದ ಯಾವ ಮೂಲೆಯನ್ನ ಬೇಕಾದರೂ ನಮ್ಮ ಬ್ರಹ್ಮೋಸ್ ತಲುಪುತ್ತೆ ಅನ್ನೋ ಮೆಸೇಜ್ ಅನ್ನ ಭಾರತ ಕೊಡ್ತು. ಜೊತೆಗೆ ಅವುಗಳನ್ನು ತಡೆಯುವ ಯಾವ ಏರ್ ಡಿಫೆನ್ಸು ಇಲ್ಲ ಅನ್ನೋದನ್ನ ಕೂಡ ತೋರಿಸ್ಕೊಡ್ತು. ಆ ಮಿಸೈಲ್ಗಳ ಸ್ಟೆಲ್ತ್ ಹಾಗೂ ನಿಖರತೆಯನ್ನ ಜಗತ್ತು ನೋಡ್ತು. ಅಲ್ಲಿಂದ ಅವುಗಳಿಗೆ ಬೇಡಿಕೆ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಅದೇ ಬ್ರಹ್ಮೋಸ್ ಮಿಸೈಲ್ಗಳನ್ನ ಈಗ UAE ಕೇಳ್ತಾ ಇದೆ.
ಗೆಳೆಯರೆ, ಇಲ್ಲಿ ಬ್ರಹ್ಮೋಸ್ ಮತ್ತು ಆಕಾಶ್ ತೀರಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನೋಡಿ ಆ ನಂತರ ಇವು UAEಗೆ ಹೇಗೆ ಸಹಾಯ ಮಾಡುತ್ತವೆ ಅನ್ನೋದನ್ನು ನೋಡೋಣ. ಈ ಬ್ರಹ್ಮೋಸ್ ನಿರ್ಮಾಣಕ್ಕಾಗಿ 1998ರಲ್ಲಿ ಭಾರತ ಮತ್ತು ರಷ್ಯಾದ ನಡುವೆ ಒಂದು ಒಪ್ಪಂದಕ್ಕೆ ಸಹಿ ಬಿತ್ತು. ಅದಕ್ಕಿಂತ ಮೊದಲೇ ಅಂದ್ರೆ 1995ರ ಹೊತ್ತಿಗಾಗಲೇ ಬ್ರಹ್ಮೋಸ್ ಏರೋಸ್ಪೇಸ್ ಸಂಸ್ಥೆಯನ್ನ ಸಿದ್ಧಪಡಿಸಲಾಗಿತ್ತು. ಅದರಲ್ಲಿ ಭಾರತದ ಪಾಲು 50.5% ಇದ್ರೆ ರಷ್ಯಾದ ಪಾಲು 49.5ರಷ್ಟಿದೆ. ಇದೊಂದು ಇಂಟರ್ ಗವರ್ನಮೆಂಟಲ್ ಡೀಲ್ ಆಗಿದ್ದು ಭಾರತ ಮತ್ತು ರಷ್ಯಾದ ಸ್ನೇಹಕ್ಕಿದು ಸಾಕ್ಷಿಯಾಗಿದೆ. ಇನ್ನು ಅಲ್ಲಿ ಒಪ್ಪಂದಕ್ಕೆ ಸಹಿ ಬಿದ್ದ 3.5 ವರ್ಷಗಳಲ್ಲಿ ಅಂದ್ರೆ 2001ರ ಜೂನ್ 12ನೇ ತಾರೀಕು ಮೊದಲ ಬ್ರಹ್ಮೋಸ್ ಮಿಸೈಲ್ ನ ಪರೀಕ್ಷೆ ನಡೆಯಿತು. ಅವತ್ತಿನಿಂದ ಇವತ್ತಿನವರೆಗೂ ಭಾರತ ಈ ಬ್ರಹ್ಮೋಸ್ ಅನ್ನ ಸಾಕಷ್ಟು ಬಾರಿ ಪರೀಕ್ಷೆ ಮಾಡಿದೆ. ಇನ್ನು ಬ್ರಹ್ಮೋಸ್ NG ಹಾಗೂ ಬ್ರಹ್ಮೋಸ್ ಮಿನಿಯೇಚರ್ಗಳ ನಿರ್ಮಾಣದ ಬಗ್ಗೆ ಭಾರತ ಈಗಾಗಲೇ ಪ್ರಯತ್ನಗಳನ್ನು ಆರಂಭ ಮಾಡಿದೆ. ಈ ಬ್ರಹ್ಮೋಸ್ಗೆ ಭಾರತದ ಬ್ರಹ್ಮಪುತ್ರ ನದಿಯ ಮೊದಲ 4 ಇಂಗ್ಲಿಷ್ ಅಕ್ಷರಗಳು ಅಂದ್ರೆ BRAH ಹಾಗೂ ರಷ್ಯಾದ ಮಾಸ್ಕೋವಾ ನದಿ ಇದೆಯಲ್ಲ ಅದರ ಹೆಸರಿನ ಮೊದಲ 3 ಇಂಗ್ಲಿಷ್ ಅಕ್ಷರಗಳನ್ನ ಅಂದ್ರೆ MOS ಅನ್ನ ತೆಗೆದು ಆ 2 ಹೆಸರುಗಳನ್ನ ಜೋಡಿಸಿ ಬ್ರಹ್ಮೋಸ್ ಅನ್ನೋ ಹೆಸರನ್ನು ನೀಡಲಾಗಿದೆ. ಈ ಮಿಸೈಲ್ಗಳನ್ನ ಭಾರತ ನೆಲ, ಆಕಾಶ, ಸಮುದ್ರ ಹೀಗೆ ಎಲ್ಲಿಂದ ಬೇಕಾದರೂ ಉಡಾಯಿಸಬಲ್ಲ ಎಲ್ಲ ವೇರಿಯಂಟ್ಗಳನ್ನ ತಯಾರು ಮಾಡಿಟ್ಟುಕೊಂಡಿದೆ. ಇನ್ನು ಬ್ರಹ್ಮೋಸ್ 2 ಹಂತಗಳ ಸಾಲಿಡ್ ಪ್ರೊಪಲೆಂಟ್ ಬೂಸ್ಟರ್ ಇಂಜಿನ್ ಅನ್ನು ಹೊಂದಿದೆ. ಮೊದಲ ಹಂತದಲ್ಲಿ ಇದರಲ್ಲಿನ ಎಂಜಿನ್ ಬ್ರಹ್ಮೋಸ್ನ ವೇಗವನ್ನ ಶಬ್ದದ ವೇಗಕ್ಕಿಂತ ಹೆಚ್ಚು ಮಾಡುತ್ತೆ. ಇನ್ನು 2ನೇ ಹಂತದಲ್ಲಿ ಲಿಕ್ವಿಡ್ ರಾಮ್ಜೆಟ್ ಎಂಜಿನ್ ಅನ್ನು ಬಳಸಿದ್ದಾರೆ. ಈ ಎಂಜಿನ್ ಶಬ್ದಕ್ಕಿಂತಲೂ 3-4 ಪಟ್ಟು ಹೆಚ್ಚು ವೇಗವಾಗಿ ಮಿಸೈಲ್ ಮುನ್ನುಗ್ಗೋ ಹಾಗೆ ಮಾಡುತ್ತೆ. ಈ ಮಿಸೈಲ್ ನೆಲದಿಂದ 15 ಕಿಲೋಮೀಟರ್ಗಳಷ್ಟು ಎತ್ತರದಲ್ಲಿ ಹಾಗೆ ನೆಲದಿಂದ ಕೇವಲ 10 ಮೀಟರ್ಗಳಷ್ಟು ಎತ್ತರದಲ್ಲಿ ಕೂಡ ಹೋಗಿ ಶತ್ರುಗಳ ನೆಲೆಯನ್ನ ಧ್ವಂಸಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಹೀಗಾಗಿ ಇದನ್ನು ಗುರುತಿಸೋದಕ್ಕೆ ಸಾಕಷ್ಟು ಬಾರಿ ರೆಡಾರ್ಗಳಿಗೆ ಸಾಧ್ಯ ಆಗೋದಿಲ್ಲ. ಇನ್ನು ಆರಂಭದಲ್ಲಿ ಬ್ರಹ್ಮೋಸ್ ಕೇವಲ 290 ಕಿಲೋಮೀಟರ್ ರೇಂಜ್ ಅನ್ನು ಮಾತ್ರ ಹೊಂದಿತ್ತು. ಈಗಲೂ ಕೂಡ ಎಕ್ಸ್ಪೋರ್ಟ್ ವೇರಿಯಂಟ್ ಮಿಸೈಲ್ಗಳೇನಿವೆ ಅಂದ್ರೆ ಭಾರತ ಬೇರೆ ದೇಶಗಳಿಗೆ ಕೊಡೋದಕ್ಕೆ ಅಂತಲೇ ತಯಾರು ಮಾಡಿರೋ ಬ್ರಹ್ಮೋಸ್ ಮಿಸೈಲ್ಗಳಿವೆಯಲ್ಲ ಅವುಗಳ ರೇಂಜ್ ಇರೋದು 300 ಕಿಲೋಮೀಟರ್ಗಳ ಒಳಗೇನೆ. ಇದಕ್ಕೆ ಕಾರಣ MTCR ಅಂದ್ರೆ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಜಿಮ್. ಈ MTCR ಪ್ರಕಾರ 300 ಕಿಲೋಮೀಟರ್ಗಳಿಗಿಂತಲೂ ಅಧಿಕ ದೂರ ಸಾಗುವ ಯಾವುದೇ ಮಿಸೈಲ್ ಅಥವಾ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಗಳನ್ನ ಮತ್ತು ಅವುಗಳ ತಂತ್ರಜ್ಞಾನವನ್ನ ಯಾವುದೇ ದೇಶ ಮತ್ತೊಂದು ದೇಶಕ್ಕೆ ಮಾರಾಟ ಮಾಡೋದಕ್ಕೆ ಬರೋದಿಲ್ಲ. ಅದರ ಮೇಲೊಂದು ಕಂಟ್ರೋಲ್ ಇದೆ. ಹೀಗಾಗಿ ಭಾರತ ಒಂದೇ ಅಲ್ಲ ಎಲ್ಲ ದೇಶಗಳು ಕೂಡ ತಾವು ಎಕ್ಸ್ಪೋರ್ಟ್ ಮಾಡುವ ಮಿಸೈಲ್ಗಳ ರೇಂಜ್ ಅನ್ನ 300 ಕಿಲೋಮೀಟರ್ಗಳಿಗಿಂತಲೂ ಒಳಗೆ ಇಟ್ಟಿರುತ್ತವೆ. ಸೊ ಭಾರತ ಎಕ್ಸ್ಪೋರ್ಟ್ ಮಾಡ್ತಾ ಇರೋ ಬ್ರಹ್ಮೋಸ್ನ ರೇಂಜ್ 290 ಕಿಲೋಮೀಟರ್. ಆದರೆ ಭಾರತ ತಾನು ಬಳಸೋದಕ್ಕೆ ಏನು ಬ್ರಹ್ಮೋಸ್ ಅನ್ನ ಇಟ್ಕೊಂಡಿದೆ ಅದರ ರೇಂಜ್ ಅನ್ನ 400ಕ್ಕೆ ಏರಿಕೆ ಮಾಡಿಕೊಂಡಿದೆ. ಈಗ ಅದನ್ನ 800 ಕಿಲೋಮೀಟರ್ನಷ್ಟು ದೂರಕ್ಕೆ ಹೆಚ್ಚಿಸುವ ಪ್ರಯತ್ನಗಳು ಕೂಡ ಆಗ್ತಾ ಇವೆ. ಇನ್ನು ನಮ್ಮ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಈ ಆಕಾಶ್ ತೀರಲ್ಲಿ ಲೋ ಲೆವೆಲ್ ಲೈಟ್ ವೆಯ್ಟ್ ರೆಡಾರ್ಗಳನ್ನ ಹಾಗೂ 3D ಟ್ಯಾಕ್ಟಿಕಲ್ ರೆಡಾರ್ಸ್ ಅನ್ನು ಬಳಸಲಾಗಿದೆ. ಅದರ ಜೊತೆ ಆಕಾಶ್ ತೀರಲ್ಲಿ ಬಳಕೆಯಾಗುವ ಬಹುಮುಖ್ಯ ಆಯುಧ ಅಂದ್ರೆ ಅದು ಆಕಾಶ್ ಮಿಸೈಲ್ ಸಿಸ್ಟಮ್. ಇವು 60 kgಯಷ್ಟು ವಾರ್ ಹೆಡ್ ಅನ್ನ ಹೊತ್ತೊಯ್ಯುತ್ತವೆ. 25ರಿಂದ 30 ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿವೆ. ಭೂಮಿಯಿಂದ 20 ಕಿಲೋಮೀಟರ್ ಮೇಲೆ ಹಾರುವ ಟಾರ್ಗೆಟ್ ಅನ್ನು ಕೂಡ ಈ ಆಕಾಶ್ ಮಿಸೈಲ್ ಹೊಡೆದು ಕೆಡವುತ್ತೆ. ಜೊತೆಗೆ 1.8ರಿಂದ 2.5 ಮ್ಯಾಕ್ಸ್ ಸ್ಪೀಡ್ ಅನ್ನ ಇದು ಹೊಂದಿದೆ. ಇಲ್ಲಿವರೆಗೆ ಭಾರತ ಇಂತಹ 15,500 ಮಿಸೈಲ್ಗಳನ್ನ ನಿರ್ಮಾಣ ಮಾಡಿದೆ. ಈಗ ಈ ಮಿಸೈಲ್ಗಳನ್ನ ಕೂಡ ಎಕ್ಸ್ಪೋರ್ಟ್ ಮಾಡೋ ಬಗ್ಗೆ ಭಾರತ ಯೋಚನೆ ಮಾಡ್ತಾ ಇದ್ದು UAEಗೆ ಅವುಗಳನ್ನ ರಫ್ತು ಮಾಡೋ ಗುರಿಯನ್ನ ಹಾಕೊಳ್ಳಲಾಗಿದೆ. ಗೆಳೆಯರೆ, ಇಲ್ಲಿ ಬ್ರಹ್ಮೋಸ್ ಮತ್ತು ಆಕಾಶ್ ತೀರಗಳನ್ನು ತಗೊಂಡು ಯುನೈಟೆಡ್ ಅರಬ್ ಎಮಿರೇಟ್ಸ್ ಏನು ಮಾಡುತ್ತೆ ಅನ್ನೋ ಪ್ರಶ್ನೆ ಸಾಕಷ್ಟು ಜನರನ್ನು ಕಾಡಬಹುದು. UAEಗೆ ಆಯುಧಗಳ ಅವಶ್ಯಕತೆ ತುಂಬಾನೇ ಇದೆ. ಅವರು ಜಾಗತಿಕ ಆರ್ಥಿಕ ಹಬ್ ಆಗುವತ್ತ ಹೆಜ್ಜೆ ಹಾಕ್ತಾ ಇದ್ದಾರೆ. ಈಗಿರೋ ತೈಲದ ಲಭ್ಯತೆ ಇನ್ನೆಷ್ಟು ದಿನ ಇರುತ್ತೋ ಗೊತ್ತಿಲ್ಲ. ಹಾಗೆ ತೈಲದ ಬೇಡಿಕೆ ಕೂಡ ಕಡಿಮೆ ಆಗಿಬಿಟ್ರೆ ಮತ್ತೆ ಒಂಟೆಗಳ ಮೇಲೆ ಐಟಮ್ಗಳನ್ನ ಹಾಕೊಂಡು ಊರೂರು ತಿರುಗಿ ಮಾರಾಟ ಮಾಡೋದಿಕ್ಕಂತೂ ಆಗೋದಿಲ್ಲ. ಸೊ ಈಗಿಂದಲೇ ಅವರು ತಮ್ಮ ದೇಶವನ್ನ ವ್ಯಾಪಾರಿ ದೇಶವನ್ನಾಗಿ, ಇಂಟರ್ನ್ಯಾಷನಲ್ ಟ್ರೇಡ್ ಹಬ್ ಆಗಿ, ಟೂರಿಸಂ ಸ್ಪಾಟ್ ಆಗಿ ಮಾಡುವ ಪ್ರಯತ್ನಗಳನ್ನ ಆರಂಭ ಮಾಡಿದ್ದಾರೆ. ಅದಕ್ಕಾಗಿ ನಾನಾ ದೇಶಗಳಿಂದ ಹೂಡಿಕೆಗಳು ಕೂಡ ಅಲ್ಲಿಗೆ ಬರ್ತಾ ಇವೆ. ಜಗತ್ತಿನ ಅತಿ ದೊಡ್ಡ ವ್ಯಾಪಾರಿ ಹಬ್ ಆಗಿ ಈಗಾಗಲೇ UAE ಹೆಸರು ಮಾಡ್ತಾ ಇದೆ. ಅದನ್ನ ಜಗತ್ತಿನ ಅತ್ಯಂತ ಸುರಕ್ಷಿತ ದೇಶ ಅಂತ ಕೂಡ ಇಷ್ಟು ದಿನ ಹೇಳ್ತಾ ಇದ್ರು. ಈ ಹೆಗ್ಗಳಿಕೆಗಳನ್ನ ಅವರು ಹಾಗೆ ಮುಂದುವರಿಸಬೇಕು ಅಂದ್ರೆ ಆ ದೇಶದ ರಕ್ಷಣೆಯ ಕಡೆಗೆ ಕೂಡ ಹೆಚ್ಚಿನ ಗಮನವನ್ನ ಕೊಡಬೇಕಾಗಿ ಬರುತ್ತೆ. ಇಲ್ಲಿ ಇತ್ತೀಚೆಗೆ ಇರಾನ್ UAE ಮೇಲೆ ದಾಳಿ ಮಾಡ್ತಲ್ಲ, ಅದೇ ತರದ ದಾಳಿಗಳು ಭವಿಷ್ಯದಲ್ಲಿ ಮತ್ತೆ
ನಡೀತಾ ಹೋದರೆ UAE ಸಾಕಷ್ಟು ನಷ್ಟವನ್ನು ಅನುಭವಿಸಬೇಕಾಗಿ ಬರುತ್ತೆ. ಈ ಬಾರಿಯ ಉದಾಹರಣೆಯನ್ನ ನಾವು ನೋಡೋದಾದ್ರೆ, ಇರಾನ್ UAE ಮೇಲೆ ಸುಮಾರು 2600ಕ್ಕೂ ಹೆಚ್ಚು ಮಿಸೈಲ್ ಡ್ರೋನ್ ದಾಳಿಗಳನ್ನು ಮಾಡಿತು. ಅದರಲ್ಲಿ 530 ಬ್ಯಾಲಿಸ್ಟಿಕ್ ಮಿಸೈಲುಗಳು, 26 ಕ್ರೂಸ್ ಮಿಸೈಲುಗಳು, 2250 ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಗಳು ಅಂದರೆ ಡ್ರೋನ್ಗಳು ಅರಬ್ ನೆಲದ ಮೇಲೆ ಬಂದು ಬಿದ್ವು ಅಂತ ಹೇಳ್ತಾರೆ. ಅದರಲ್ಲಿ 90%ಕ್ಕೂ ಹೆಚ್ಚನ್ನ UAE ನ್ಯೂಟ್ರಲೈಸ್ ಮಾಡ್ತು. ಇನ್ನುಳಿದಂತೆ ಹಲವು ಡ್ರೋನ್ಗಳು ಮತ್ತು ಬ್ಯಾಲಿಸ್ಟಿಕ್ ಮಿಸೈಲುಗಳು ಅರಬ್ ಎಮಿರೇಟ್ಸ್ನ ನೆಲದ ಮೇಲೆ ಬಿದ್ವು. ಈ ಬಾರಿ UAE ಅಮೆರಿಕಾದ ಥಾಡ್ ಸಿಸ್ಟಮ್ ಅನ್ನ ಬಳಸಿದೆ. ಹಾಗೆ MIM-104 ಪ್ಯಾಟ್ರಿಯಾಟ್ ಮಿಸೈಲ್ ಗಳನ್ನ ಕೂಡ ಅರಬ್ ಎಮಿರೇಟ್ಸ್ ಬಳಕೆ ಮಾಡಿದೆ. ಅದರ ಜೊತೆ ರಷ್ಯಾದ ಪನ್ಸೀರ್ ಮಿಸೈಲ್ ಸಿಸ್ಟಮ್ ಕೂಡ UAEಗೆ ಸಹಾಯ ಮಾಡಿದೆ. ಜೊತೆಗೆ ಐರನ್ ಡೋಮ್ಗಳು ಕೂಡ ಸಾಕಷ್ಟು ಕೆಲಸವನ್ನು ಮಾಡಿವೆ. ಹೀಗಾಗಿ UAE ಅಲ್ಲಿ ಸಾಕಷ್ಟು ಥ್ರೆಟ್ ಅನ್ನ ತಡೆಯೋದಕ್ಕೆ ಸಾಧ್ಯ ಆಯಿತು. ಗೆಳೆಯರೆ, ಅಮೆರಿಕಾದ ಏರ್ ಡಿಫೆನ್ಸ್ ಅನ್ನ ಬಲಿಷ್ಠ ಅಂತ ಹೇಳ್ತಾರಾದ್ರೂ ಥಾಡ್ ಮತ್ತು ಪೇಟ್ರಿಯಾಟ್ ಮಿಸೈಲ್ಗಳ ಬೆಲೆ ತುಂಬಾನೇ ಹೆಚ್ಚಿದೆ. ಇನ್ನು ಇರಾನಿನ ಸಣ್ಣ ಗಾತ್ರದ ಮಿಸೈಲ್ ಹಾಗೂ ಡ್ರೋನ್ಗಳನ್ನ ಹೊಡೆಯೋದಿಕ್ಕೆ ದೊಡ್ಡ ಥಾಡ್ ಪೇಟ್ರಿಯಾಟ್ಗಳನ್ನ ಬಳಸ್ತಾ ಹೋದ್ರೆ ಎಣ್ಣೆ ಮಾರಿದ ದುಡ್ಡೆಲ್ಲ ಅಮೆರಿಕಾದ ಆಯುಧಗಳಿಗೆ ಕೊಡಬೇಕಾಗಿ ಬರುತ್ತೆ. ಜೊತೆಗೆ ಪ್ರತಿದಾಳಿ ಮಾಡೋದಕ್ಕೆ ಕೂಡ ಅವರಿಗೆ ಸಾಕಷ್ಟು ಆಯುಧಗಳು ಬೇಕು. ಅಮೆರಿಕಾದ ಆಯುಧಗಳು ಹೇಗೆ ಅಂದ್ರೆ, ಅವುಗಳಿಗೆ ಹಣ ಕೊಟ್ಟು ತಗೊಂಡ ನಂತರ ಕೂಡ ಸಾಕಷ್ಟು ಬಾರಿ ನಿಮ್ಮ ಆಯುಧನ ಬಳಸಬಹುದಾ ಅಂತ ಅವರ ಅನುಮತಿಯನ್ನು ತಗೋಬೇಕಾಗಿ ಬರುತ್ತೆ. ಸೊ ಅರಬ್ ಎಮಿರೇಟ್ಸ್ ಇರಾನ್ ಅನ್ನ ಎದುರಿಸೋದಕ್ಕೆ ಬೇಕಾದ ಕೈಗೆಟುಕುವ ಬೆಲೆಯ ಏರ್ ಡಿಫೆನ್ಸ್ ಅನ್ನ ಖರೀದಿ ಮಾಡೋ ಬಗ್ಗೆ ಕೂಡ ಯೋಚಿಸ್ತಾ ಇದೆ. ಸದ್ಯಕ್ಕೊಂದು ಥಾಡ್ ಮಿಸೈಲ್ ನ ಬೆಲೆ 12 ರಿಂದ 15 ಮಿಲಿಯನ್ ಅಂದ್ರೆ 1.2 ರಿಂದ 1.5 ಕೋಟಿ ಡಾಲರ್. ಅದೇ ಒಂದು ಆಕಾಶ್ ಮಿಸೈಲ್ ನ ಬೆಲೆ 3 ರಿಂದ 5 ಲಕ್ಷ ಡಾಲರ್ನಷ್ಟಾಗತ್ತೆ. ಇನ್ನು ಪೇಟ್ರಿಯಾಟ್ ಮಿಸೈಲ್ ಕೂಡ ಸುಮಾರು 4 ಮಿಲಿಯನ್ ಅಂದ್ರೆ 40 ಲಕ್ಷ ಡಾಲರ್ ವರೆಗೆ ಆಗುತ್ತೆ. ಸೊ ಇಲ್ಲಿ ಪೇಟ್ರಿಯಾಟ್ಗೆ ಕೊಡುವ ಹಣಕ್ಕೆ ಬ್ರಹ್ಮೋಸ್ ಬಂದ್ಬಿಡುತ್ತೆ. ನಿಖರತೆಯಲ್ಲಿ ಬ್ರಹ್ಮೋಸ್ ನ ಮುಂದೆ ಬೇರೆ ಯಾವ ಮಿಸೈಲು ಇಲ್ಲ. ಹೀಗಾಗಿ ಅಮೆರಿಕಾದ ಏರ್ ಡಿಫೆನ್ಸ್, ಇಸ್ರೇಲಿನ ಏರ್ ಡಿಫೆನ್ಸ್, ಜೊತೆಗೆ ಭಾರತದ ಆಕಾಶ್ ಏರ್ ಡಿಫೆನ್ಸ್ ಮತ್ತು ದಾಳಿಗಾಗಿ ಬ್ರಹ್ಮೋಸ್ ಮಿಸೈಲ್ ಗಳನ್ನ UAE ಖರೀದಿ ಮಾಡೋದಕ್ಕೆ ಹೋಗ್ತಾ ಇದೆ. ಇನ್ನು ಭಾರತ ಕೂಡ ತನ್ನ ಡಿಫೆನ್ಸ್ ಎಕ್ಸ್ಪೋರ್ಟ್ ಅನ್ನ ಹೆಚ್ಚು ಮಾಡ್ಕೋಬೇಕು. ಹಾಗೆ ಸ್ನೇಹಿತರು ಮತ್ತು ಶಾಶ್ವತ ಸಂಬಂಧಗಳನ್ನ, ದೀರ್ಘಕಾಲಿಕ ನಂಟುಗಳನ್ನ ಬೆಳೆಸ್ಕೋಬೇಕು. ಹೀಗಾಗಿ UAEಗೆ ಬ್ರಹ್ಮೋಸ್ ಕೊಡೋದಕ್ಕೆ ಭಾರತ ಒಪ್ಪಲೂಬಹುದು. ಇನ್ನು ಇಲ್ಲಿ ಇರಾನ್ ಜೊತೆ ಕೂಡ ಭಾರತದ ಸಂಬಂಧಗಳು ಚೆನ್ನಾಗಿವೆ. UAE ಈ ಮಿಸೈಲ್ ಅನ್ನ ಬಳಸಬೇಕಾಗಿ ಬರೋದು ಇರಾನ್ನ ವಿರುದ್ಧನೇ. ಇಲ್ಲಿ ಆಕಾಶ್ ಕೊಡೋದಕ್ಕೆ ಭಾರತಕ್ಕೆ ಯಾವ ಸಮಸ್ಯೆನೂ ಆಗದೆ ಇರಬಹುದು. ಯಾಕೆಂದ್ರೆ ಆಕಾಶ್ ಅನ್ನೋದು ಡಿಫೆನ್ಸ್ ಗಾಗಿ ಬಳಕೆ ಆಗುತ್ತೆ, ಆದ್ರೆ ಬ್ರಹ್ಮೋಸ್ ದಾಳಿಗಾಗಿ ಬಳಕೆ ಆಗುತ್ತೆ. ಹೀಗಾಗಿ ಭಾರತ ಇದನ್ನ ಹೇಗೆ ನಿಭಾಯಿಸಿಕೊಳ್ಳುತ್ತೆ ಗೊತ್ತಿಲ್ಲ. ಅಮೆರಿಕ ರಷ್ಯಾಗಳ ಹಾಗೆ ಭಾರತನೂ ಯೋಚನೆ ಮಾಡಿದ್ರೆ ನಮ್ಮ ಆಯುಧ ಮಾರಾಟವೇ ಬೇರೆ, ಸಂಬಂಧಗಳೇ ಬೇರೆ ಅಂತ ತಿಳ್ಕೊಂಡ್ರೆ UAEಗೆ ಬ್ರಹ್ಮೋಸ್ ಮಿಸೈಲ್ಗಳ ಸರಬರಾಜು ಖಂಡಿತ ಆಗತ್ತೆ. ಇದು ಗೆಳೆಯರೆ, UAE ಭಾರತದ ಬ್ರಹ್ಮೋಸ್ ಮತ್ತು ಆಕಾಶ್ ಮಿಸೈಲ್ಗಳಿಗೆ ಬೇಡಿಕೆ ಸಲ್ಲಿಸ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.